ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ. ಒಂದ್ಸಲ ಎದ್ದು 1ರಿಂದ 7 ತನಕ ಓದ್ಬಿಡೋಣ. ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 1ರಿಂದ 7 ತನಕ ಒಂದ್ಸಲಿ ಓದ್ಬಿಡೋಣ. ಯೇಸುಸ್ವಾಮಿಯ ಉಪದೇಶವನ್ನು ಕೇಳಲು ಎಲ್ಲ ಸುಂಕದವರು ಪಾಪಿಗಳು ಬರುತ್ತಿದ್ದರು. ಇದನ್ನು ಕಂಡ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು, ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅವರೊಡನೆ ಊಟ ಮಾಡುತ್ತಾನೆ ಎಂದು ಗೊಣಗಿದರು. ಆ ಸಂದರ್ಭದಲ್ಲಿ ಯೇಸು ಈ ಸಾಮರ್ಥ್ಯವನ್ನು ಹೇಳಿದರು. ನಿಮ್ಮಲ್ಲಿ ಯಾರ ಬಳಿಯಾದರೂ 100 ಕುರಿಗಳು ಇವೆ ಎನ್ನೋಣ. ಅವುಗಳಲ್ಲಿ 1 ಕುರಿ ಕಾಣದೆ ಹೋದಾಗ ಅವನೇನು ಮಾಡುತ್ತಾನೆ? ಇರುವ 99 ಕುರಿಗಳನ್ನು ಹುಲ್ಲುಗಾವಲಿನಲ್ಲೇ ಬಿಟ್ಟು ಕಾಣದೆ ಹೋದ ಆ 1 ಕುರಿ ಸಿಕ್ಕುವ ತನಕ ಹುಡುಕಿಕೊಂಡು ಹೋಗುತ್ತಾನಲ್ಲವೇ? ಅದು ಸಿಕ್ಕಿದಾಗ ಸಿಕ್ಕಿತೆಂಬ ಸಂತೋಷದಿಂದ ಅದನ್ನು ಹೆಗಲ ಮೇಲೆ ಎತ್ತಿಕೊಂಡು ಮನೆಗೆ ಬರುತ್ತಾನೆ. ಸ್ನೇಹಿತರನ್ನು ನೆರೆಯವರನ್ನು ಒಟ್ಟಿಗೆ ಕರೆಯುತ್ತಾನೆ. ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನೊಡನೆ ಸೇರಿ ಸಂತೋಷಪಡಿ ಎನ್ನುತ್ತಾನೆ ಅಲ್ಲವೇ? ಅದೇ ರೀತಿಯಲ್ಲಿ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ಸತ್ಪುರುಷರ ವಿಷಯವಾಗಿ ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ಹೆಚ್ಚು ಸಂತೋಷ ಉಂಟಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಓಕೆ, ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಸೊ ಇಲ್ಲಿ ಯೇಸು ಸ್ವಾಮಿ ಒಂದು ಕುರಿ ಬಗ್ಗೆ ಒಂದು ಸಾಮರ್ಥ್ಯ ಮುಖಾಂತರ ವಿವರಿಸ್ತಾರೆ. ಆ ಕುರಿ ಯೇಸು ಸ್ವಾಮಿ ಹೇಳ್ತಾರೆ, 100 ಕುರಿ ಮಧ್ಯೆ ಆ ಕುರಿನೂ ಇತ್ತು, ಆದರೆ ಆ 1 ಕುರಿ ಮರಿ ಅಲ್ಲಿಂದ ಸಪ್ರೇಟ್ ಆಯಿತು ಅಂತ ಹೇಳುತ್ತೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಈ ಕುರಿ ಯಾಕೆ ಸಪ್ರೇಟ್ ಆಗಿರ್ಬೋದು ಅಂತ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಾವು ತುಂಬ ಸಲ ಇದನ್ನು ಓದಿದ್ದೀವಲ್ವಾ? ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ ಈ ಕುರಿ ಯಾಕೆ ಬಿಟ್ಟೋಗಿರ್ಬೋದು? ಈಗ ನೋಡಿ, ಹಂದಿ, ಕೋಳಿ, ನಾಯಿ ಆದರೆ ಅದು ಸ್ವಭಾವನೇ ಆ ಕಡೆ ಹೋಗೋದು, ಓಡಾಡೋದು. ಕುರಿ ಆ ಥರ ಅಲ್ಲ. ಕುರಿ ತುಂಬ ಅದು ಒಂದು ಸಾಧು, ತುಂಬ ಸಾಧು ಅದು. ಈ ಕುರಿ ಹೆಂಗೆ ಮಿಸ್ ಆಯಿತು? ಯೋಚನೆ ಮಾಡಿದ್ದೀರಾ ಕುರಿ ಹೆಂಗೆ ಮಿಸ್ ಆಯ್ತು ಅಂತ ಹೇಳಿದ್ರೆ, ಈ ಕುರಿ ಮೇಯಿಸೋರು ನೀವು ನೋಡಿರ್ಬೋದು, ಅವರು ಕುರಿ ಮೇಯಿಸುವಾಗ ಎಲ್ಲ ಕುರಿನ ಒಟ್ಟಿಗೆ ತೊಗೊಂಡೋಗ್ಬಿಟ್ಟು ಎಲ್ಲಿ ಹುಲ್ಲಿದೆ ಅಲ್ಲಿ ಬಿಡ್ತಾರೆ ಅಲ್ವಾ? ಎಸ್, ಬಿಟ್ಟಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಕುರಿ ಮೇಯ್ತಾ 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 ಅದು ಎಲ್ಲೆಲ್ಲೋ ಹೋಗುತ್ತೆ, ಓಡೋಗಲ್ಲ. ಅದು ಓಡೋದ್ರೆ ಓಕೆ, ಗೊತ್ತಾಗುತ್ತೆ, ಓಡೋಗುತ್ತೆ. ಈ ದನಗಳು ಓಡೋಗುತ್ತೆ ಅಂತ ಅದಕ್ಕೆ ಕಾಲಿಗೆಲ್ಲ ಕಟ್ತಾರೆ. ಕುರಿ ಓಡೋಗೋದೆಲ್ಲ ಮಾಡಲ್ಲ, ಅದು ನಡ್ಕೊಂಡು ಸೈಲೆಂಟಾಗಿ ಹೋಗ್ತಾ ಇರುತ್ತೆ. ಈ 1 ಕುರಿ ಅದೇ ತಪ್ಪು ಮಾಡಿದ್ದು. ಈ ಕುರಿಗಾಯಿ ಈ 100 ಕುರಿನ ಒಂದೇ ಗುಡ್ಡದಲ್ಲಿ ಒಂದೇ ಜಾಗದಲ್ಲಿ ಕುರಿ ಮೇಯ್ಸಕ್ಕೆ ಬಿಟ್ಟಿದ್ದು. ಆದರೆ ಆ 1 ಕುರಿ ಹುಲ್ಲು ಮೇಯ್ತಾ 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 ಅದಕ್ಕೆ ಯಾವುದೊಂದು ಹೊಸ ಹುಲ್ಲು ಕಾಣಿಸ್ತು, ಏನೋ ಒಂದು ಚೆನ್ನಾಗಿರೋ ಹುಲ್ಲು ಕಾಣಿಸ್ತು. ಇಷ್ಟು ದಿನ ಇದೇ ಹುಲ್ಲು ಏನು ತಿನ್ನೋದು, ಇದು ಯಾಕೋ ಸ್ವಲ್ಪ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿಬಿಟ್ಟು ಟೇಸ್ಟ್ ಮಾಡ್ತಾ ಹೋಯ್ತು. ಹೋಗ್ತಾ ಹಾಗೆ ಅದು ಕಳೆದೋಗಿದ್ದು. ಆ ಕುರಿಮರಿ ನಾನಾಗಿದ್ದೆ. ನಾನು ಒಬ್ಬ ಕ್ರೈಸ್ತ, ಹುಟ್ಟು ಕ್ರೈಸ್ತ, ಪರಂಪರೆಯಿಂದ ಕ್ರೈಸ್ತ, ನಮ್ಮ ಧರ್ಮನೇ ಕ್ರೈಸ್ತ, ಹುಟ್ಟು ಕ್ರಿಶ್ಚಿಯನ್. ಕ್ರೈಸ್ತ ಧರ್ಮದ ಎಲ್ಲ ಸಂಸ್ಕಾರಗಳು ನನಗೆ ಸಿಕ್ಕಿದೆ. ಇದುವರೆಗೆ ಏನೆಲ್ಲ ಸಿಗಬೇಕಿತ್ತು ಅದು ನನಗೆ ಸಿಕ್ಕಿದೆ. ಅಷ್ಟೇ ಅಲ್ಲದೆ ನನಗೆ ಫಾದರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. 10th ಸ್ಟ್ಯಾಂಡರ್ಡ್ ಆದಮೇಲೆ ಚರ್ಚ್ ಫಾದರ್ ಆಗಬೇಕಂತ ನಾನು ಸೆಮಿನರಿಗೆ ಹೋದೆ. ಸುಮಾರು 4 ವರ್ಷ ಸೆಮಿನರಿಲಿ ನಾನು ಕಲಿತಾ ಇದ್ದೆ. ಆಗ ನಾನು ಒಂದೇ ಹುಲ್ಲು ಮೇಯ್ತಾ ಇದ್ದಿದ್ದು. ಎಲ್ಲರೂ ಏನು ಹುಲ್ಲು ಮೇಯ್ತಾ ಇದ್ರು ಅದೇ ಹುಲ್ಲು ನಾನು ಮೇಯ್ತಾ ಇದ್ದೆ. ಆದರೆ ನನಗೆ ಬೇರೆ ಒಂದು ಹುಲ್ಲು ಕಾಣಿಸ್ತು, ಚೆನ್ನಾಗಿರೋ ಹುಲ್ಲು ಕಾಣಿಸ್ತು. ನಾನೇನು ಮಾಡಿದೆ, ಈ ಗುಂಪನ್ನು ಬಿಟ್ಟು ಹೊರಗೆ ಬಂದೆ. ಸೆಮಿನರಿಂದ ನಾನು ಹೊರಗೆ ಬಂದೆ. ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಒಂದು ರಿಲೇಷನ್ಶಿಪ್ಪಿಗೆ ನಾನು ಬಂದೆ. ಯಾವುದೋ ಒಂದು ಹೊಸ ಹುಲ್ಲು ಸಿಕ್ಬಿಡ್ತಲ್ಲ, ಚೆನ್ನಾಗಿದೆ ಅಲ್ಲ ಅದು ಟೇಸ್ಟ್, ಸ್ವಲ್ಪ ಇದನ್ನು ಎಂಜಾಯ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಆ ರಿಲೇಷನ್ಶಿಪ್ಪಲ್ಲಿದ್ದೆ ಸುಮಾರು 4 ತಿಂಗಳು. ಈಗ ಆ ಕುರಿ ಆ ಮಂದೆನ ಬಿಟ್ಟೋದಾಗ ಆ ಮಂದೆ ಅದಕ್ಕೆ ಕಾಣಿಸುತ್ತೆ, ಸ್ವಲ್ಪ ಮಟ್ಟಿಗೆ ಆ ಮಂದೆ ಕಾಣಿಸೋದು. ಅದು ಜಾಸ್ತಿ ದೂರ ಹೋಗಿಲ್ಲ, ಸ್ವಲ್ಪ ದೂರ ಇದೆ, ವಾಪಸ್ ಬರ್ಬೋದು. ನಾನೇನು ಮಾಡ್ತಾಯಿದ್ದೆ, ಪಾಪ ನಿವೇದನೆ ಇದೆಲ್ಲ ಮಾಡಿಬಿಟ್ಟು ವಾಪಸ್ ಬರ್ತಾಯಿದ್ದೆ, ಸೇರ್ತಾ ಇದ್ದೆ. ಆದರೆ ಆ ಹುಲ್ಲಿದೇನು ಟೇಸ್ಟ್ ಇತ್ತು ಆ ಟೇಸ್ಟ್ ನನ್ನಿಂದ ಹೋಗಿರಲಿಲ್ಲ. ತುಂಬ ಸಕ್ಕತ್ತಾಗಿತ್ತು ಆ ಹುಲ್ಲು, ಹೊರಗಡೆ ಹುಲ್ಲು. ಸೊ
ಈ ಒಂದು ರಿಲೇಷನ್ಶಿಪ್, ಈ ಹುಡುಗಿ ಜೊತೆ ಏನು ಸಂಬಂಧ ಇತ್ತು ಅದು ನನಗೆ ಅಷ್ಟು ಸ್ಯಾಟಿಸ್ಫೈ ಕೊಟ್ಟಿಲ್ಲ. ಆ ರಿಲೇಷನ್ಶಿಪ್ಪಿಂದ ಹೊರಗೆ ಬಂದೆ, ಇನ್ನೊಂದು ರಿಲೇಷನ್ಶಿಪ್ಪಿಗೆ ಬಂದೆ, ಹೊಸ ರಿಲೇಷನ್ಶಿಪ್, ಎರಡನೇ ಹುಡುಗಿಗ. ಈ ಹುಡುಗಿ ಜೊತೆ ಸುಮಾರು ಒಂದು 4 ವರ್ಷ ನಾನಿದ್ದೆ. 4 ವರ್ಷ. ಇದು ಏನೋ ನಾರ್ಮಲ್ ಪ್ರೀತಿ ಮಾಡೋದಲ್ಲ, ಇದು ಒಂದು ಸೆಕ್ಷುವಲ್ ರಿಲೇಷನ್ಶಿಪ್ ಅಂತಲೇ ತಿಳ್ಕೊಳ್ಳಿ. ತುಂಬ ಒಂದು ಏನು ಇವತ್ತು ಒಂದು ಹುಡುಗ ಹುಡುಗಿಗೆ ಲೋಕದಲ್ಲಿ ಏನು ಆಸೆ ಇರುತ್ತೋ ಆ ರೀತಿಯೇ ಸೆಕ್ಷುವಲ್ ರಿಲೇಷನ್ಶಿಪ್. 4 ವರ್ಷ. ಆಮೇಲೆ ಆ ಹುಲ್ಲು ಸೆಟ್ ಆಗಿಲ್ಲ, ಈ ಹುಲ್ಲು ಯಾಕೋ ಸೆಟ್ ಆಗಿಲ್ಲ. ಈಗ ನನಗೆ ಬೇರೆ ಹುಲ್ಲು ಬೇಕು, ಇನ್ನೂ ಚೆನ್ನಾಗಿರೋ ಹುಲ್ಲು ಬೇಕು. ಅಲ್ಲಿವರೆಗೂ ನಾನು ವಾಪಸ್ ಬರ್ತಾ ಇದ್ದೆ, ಪಶ್ಚಾತ್ತಾಪ ಪಾಪ ನಿವೇದನೆ ಎಲ್ಲ ಮಾಡಿಕೊಂಡು ಮತ್ತೆ ಮತ್ತೆ ಸೇರ್ತಾ ಇದ್ದೆ ಗುಂಪಿಗೆ. ಆದರೆ ಬಂದು ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದೆ, ನಾನು ಹೊಸ ಹುಲ್ಲು ಹುಡ್ಕೊಂಡು ಹೋಗ್ತಾ ಇದ್ದೆ. ಎರಡನೇ ರಿಲೇಷನ್ಶಿಪ್ ಆಗುವಾಗ ಕೋವಿಡ್ ಸ್ಟಾರ್ಟ್ ಆಯಿತು. ದುಬೈ ಹೋದೆ 3 ತಿಂಗಳು ಕೆಲಸ ಹುಡ್ಕೊಂಡು, ಕೆಲಸ ಸರಿಯಾಗಿಲ್ಲ, ಅಲ್ಲಿಂದ ವಾಪಸ್ ಬಂದೆ. ವಾಪಸ್ ಬಂದಮೇಲೆ 2021 ಅನಿಸುತ್ತೆ, ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಆದರೆ ನಾನು ಸತ್ತಿಲ್ಲ, ದೇವ್ರು ನನ್ನ ಕಾಪಾಡಿದರು. ಯಾಕಂದರೆ ಏನು ಹುಲ್ಲು ಸಿಗ್ತಾ ಇದೆ, ನನಗೆ ಇನ್ನೂ ಬೇಕು, ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ನನಗೆ ಬೇಕಾದ ಸಿಗ್ತಾ ಇಲ್ಲ, ಅದು ನನಗೆ ಬೇಕು. ಬೇಕಾದ ಸಿಗ್ತಾ ಇಲ್ಲ, ಆದರೆ ನನಗೆ ಬೇಕು. ಆ ಒಂದು ಇರಿಟೇಷನಿಂದ ನಾನೇನು ಮಾಡಿದೆ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಆಯಿತು, ಸುಮಾರು 8 ತಿಂಗಳು ಆ ಒಂದು ಗಿಲ್ಟ್ ನನ್ನಲ್ಲಿತ್ತು. ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದೆ ಅನ್ನೋ ಒಂದು ಗಿಲ್ಟ್ ನನ್ನಲ್ಲಿ ತುಂಬ ಒಳಗಡೆ ಸೇರಿತು. ನನಗೀಗ ಅಯ್ಯೋ ನಾನು ಸತ್ತೋಗ್ಬಿಟ್ರೆ ಒಳ್ಳೇದಾಗ್ತಿತ್ತು, ಈಗ ಬದುಕಿ ಇನ್ನೂ ಸಾಯ್ಬೇಕಂತ ಅನ್ನಿಸ್ತಾ ಇತ್ತು. ಯಾಕಂದರೆ ನಾನು ದೇವ್ರ ವಿರುದ್ಧ ಪಾಪ ಮಾಡಿದ್ದೇನೆ. ಹುಲ್ಲು ತಿಂದಿದ್ದಕ್ಕೆ ನನಗೆ ಬೇಜಾರಾಗಿಲ್ಲ, ಸೂಸೈಡ್ ಅಟೆಂಪ್ಟ್ ಮಾಡಿದ್ದಕ್ಕೆ ನನಗೆ ಬೇಜಾರಾಯಿತು. ಸೊ ಮನೆಗೆ ಕರ್ಕೊಂಬಂದರು. 8 ತಿಂಗಳು ನಾನು ಮನೇಲಿದ್ದೆ. 8 ತಿಂಗಳು ನಾನು ಕೊರಗ್ತಾ ಇದ್ದೆ, ಅಯ್ಯೋ ನಾನು ತಪ್ಪು ಮಾಡಿದೆ. ಒಂದು ರೀತಿ ಮೆಂಟಲ್ ಡಿಸ್ಟರ್ಬ್ ಆಯಿತು ನನಗೆ ತುಂಬ. ಈಗ ನಾನೇನು ಮಾಡಿದೆ, ಸರಿ ಈಗ ನನಗೆ ಯಾಕೆ ಒಂದು ಗಿಲ್ಟ್ ಆಗ್ತಾ ಇದೆ ಅಂದರೆ, ಒಂದು ಪಶ್ಚಾತ್ತಾಪ ಯಾಕೆ ಆಗ್ತಾ ಇದೆ ಅಂದರೆ, ದೇವರಿದ್ದಾರೆ ಅಲ್ವಾ. ಪಶ್ಚಾತ್ತಾಪ ನಮಗೆ ಯಾಕೆ ಆಗುತ್ತೆ, ನೋಡೋಕ್ಕೆ ದೇವರಿದ್ದಾರೆ. ಆದರೆ ನನಗೀಗ ಏನು ಒಂದು ಥಾಟ್ ಬಂತಂದರೆ, ಈಗ ದೇವ್ರಿಲ್ಲ ಅಂತ ನಾನು ನಂಬಿದ್ರೆ ನನಗೆ ಗಿಲ್ಟ್ ಬರಲ್ಲಲ್ಲ. ಈಗ ಈ ಕುರಿ ಮೇಯ್ತಾ ದೂರ ಹೋಗ್ಬಿಟ್ಟಿದೆ, ಆ ಹಿಂದೆ ಮಂದೆನ ಅದು ನೋಡ್ತಾ ಇದೆ. ನೋಡ್ಬಿಟ್ಟು ಅಯ್ಯೋ ಅವರೆಲ್ಲ ಅಲ್ಲಿದ್ದಾರೆ, ನಾನು ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡುತ್ತೆ. ಆದರೆ ಆ ಕುರಿ ತುಂಬ ದೂರ ಹೋಗ್ಬಿಟ್ಟು ಇವ್ರು ಕಾಣಿಸ್ತಾ ಇದ್ದರೆ ಆ ಕುರಿಗೆ ಅವ್ರದ್ದು ಯಾವತ್ತೂ ನೆನಪೇ ಆಗಲ್ಲ. ಒಂದು ಸೇಯಿಂಗ್ ಇದೆ, ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ. ಸೊ ನನಗೀಗ ದೇವರು ಇಲ್ಲ ಅಂತ ನಾನು ನಂಬಿಟ್ರೆ ನನಗೆ ಗಿಲ್ಟ್ ಇಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಬ್ಯಾಂಗ್ಳೂರಿಗೆ ಬಂದಮೇಲೆ, ಕೋವಿಡ್ ಎಲ್ಲ ಮುಗಿದ್ಮೇಲೆ ಬ್ಯಾಂಗ್ಳೂರಿಗೆ ಬಂದು ನಾನು ದೇವರು ಇಲ್ಲ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರು ಇಲ್ಲ, ಅದಕ್ಕೆ ಏಥಿಸಮ್ ಅಂತಾರೆ, ನಾಸ್ತಿಕತೆ. ಆ ಒಂದು ವಿಷಯದ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ರಿಸರ್ಚ್ ಮಾಡ್ತಾ ನನ್ನಲ್ಲಿ ಒಂದು ಕನ್ವಿಕ್ಷನ್ ಬಂದುಬಿಡ್ತು, ದೇವರೇ ಇಲ್ಲ ಅನ್ನೋದು. ಗಾಡ್ ಈಸ್ ಜಸ್ಟ್ ಅ ಥಿಂಗ್ ಮೇಡ್ ಅಪ್ ಬೈ ಹ್ಯೂಮನ್ಸ್. ದೇವರು ಅನ್ನೋದೊಂದು ಸಬ್ಜೆಕ್ಟ್, ಮನುಷ್ಯ ಅದನ್ನು ಕಂಡುಹಿಡ್ದಿರೋದು. ಯಾಕಂದರೆ ಜನರನ್ನ ಕಂಟ್ರೋಲಲ್ಲಿ ಇಡಬೇಕಂತ ಹೇಳಿಬಿಟ್ಟು ದೇವರನ್ನ ಒಂದು ಸಬ್ಜೆಕ್ಟನ್ನು ಮನುಷ್ಯರು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನನಗದು ಕನ್ವಿನ್ಸ್ ಆಯಿತು. ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡ್, ಆದರೆ ತುಂಬ ಸೈನ್ಸ್ ಎಲ್ಲ ರಿಸರ್ಚ್ ಮಾಡ್ತಾಯಿದ್ದೆ. 3 ವರ್ಷ, 1-2 ದಿನದಲ್ಲ, ಸುಮಾರು 3 ವರ್ಷ ದೇವರು ಇಲ್ಲ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ನಾನು ರಿಸರ್ಚ್ ಮಾಡಿದೆ. ಈಗ ನನ್ನ ಪಾಲಿಗೆ ತಂದೆ ತಾಯಿನೂ ಸತ್ತೋಗಿದ್ದಾರೆ, ಅವ್ರು ಇದ್ದಾರೆ, ಆದರೆ ನನ್ನ ಪಾಲಿಗೆ ತಂದೆ ತಾಯಿ ಸತ್ತೋಗಿದ್ದಾರೆ, ತಂಗಿ ಇದ್ದಾರೆ ಇಬ್ಬರು, ಅವ್ರ ಮೇಲೆ ಪ್ರೀತಿ ಇಲ್ಲ, ದೇವರು ಸತ್ತೋಗ್ಬಿಟ್ರು. ಈಗ ನಾನೇ ನನ್ನ ಲೈಫಿನ ರಾಜ, ದೇವರಿಲ್ಲ. ಮೈ ಲೈಫ್ ಮೈ ಚಾಯ್ಸ್, ನಾನು ಏನು ಬೇಕಾದ್ರೂ ಮಾಡ್ಬೋದು, ಯಾವನು ಕೇಳಬಾರ್ದು. ಒಳ್ಳೆ ಕೆಲಸ ಸಿಕ್ತು, ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ತು, ಒಳ್ಳೆ ಸ್ಯಾಲ್ರಿ. ಈಗ ನನಗೆ ಒಂದೇ ಆಸೆ, ಹುಲ್ಲು ತಿನ್ನಬೇಕು, ಹೊಸ ಹುಲ್ಲು ತಿನ್ನಬೇಕು. ಇನ್ನೂ ಏನೆಲ್ಲ ಹುಲ್ಲುಗಳಿದೆ ಅದನ್ನೆಲ್ಲ ಎಂಜಾಯ್ ಮಾಡಬೇಕಂತ ಬ್ಯಾಂಗ್ಳೂರಿಗೆ ಬಂದಮೇಲೆ ನೋಡುವಾಗ ಎಲ್ಲ ಕಡೆ ಇರೋದು ಬರೀ ಒಳ್ಳೆ ಹುಲ್ಲೆ, ಎಲ್ಲ ಕಡೆ ಇರೋದು ಬರೀ ಹುಲ್ಲೆ ಬ್ಯಾಂಗ್ಳೂರಲ್ಲಿ. ಸೊ ನನಗೆ ಏನು ಅನ್ನಿಸ್ತಾ ಅಂದರೆ, ಎಂಥ ಒಳ್ಳೆ ಜಾಗಕ್ಕೆ ನಾನು ಬಂದಿದ್ದೀನಿ, ಎಷ್ಟು ಹುಲ್ಲುಗಳಿದೆ ಇಲ್ಲಿ, ಏನು ಬೇಕಾದ್ರೂ ಮಾಡ್ಬೋದು ಸ್ವತಂತ್ರವಾಗಿ. ಮನೆಯಿಂದ ದೂರ, ತಂದೆ ತಾಯಿ, ನನ್ನ ರಿಲೇಟಿವ್ಸ್ ಎಲ್ಲರಿಂದ ದೂರ, ನಾನೊಬ್ಬನೇ, ಎಲ್ಲ ಕಡೆ ಹುಲ್ಲಿದೆ, ಎಂಜಾಯ್ ಮಾಡ್ಬೋದು. ಸೊ ನಾನೇನು ಮಾಡಿದೆ, ಪಾರ್ಟೀಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಾರ್ಟಿ, ಪಬ್, ಕ್ಲಬ್. ನನ್ನ ಸ್ಯಾಲ್ರಿ ಏನು ಬರ್ತಾಯಿತ್ತು, ಆ ಸ್ಯಾಲ್ರಿ ನಾನು ₹1 ಮನೆಗೆ ಕಳಿಸ್ತಾ ಇರಲಿಲ್ಲ. ಎಲ್ಲ ಸ್ಯಾಲ್ರಿ ನಾನು ಪಬ್ಬಿಗೆ, ಪಾರ್ಟಿಗೆ, ಕ್ಲಬ್ಬಿಗೆ ಹಾಕ್ತಾಯಿದ್ದೆ. ನಾನು ಒಬ್ಬನೇ ಹೋಗ್ತಾ ಇರಲಿಲ್ಲ, ನನ್ನ ಜೊತೆ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಾಯಿದ್ದೆ, ಸ್ಪೆಷಲಿ ಹುಡುಗಿರನ್ನ ಕರ್ಕೊಂಡು ಹೋಗ್ತಾಯಿದ್ದೆ. ಸೆಕೆಂಡ್ ರಿಲೇಷನ್ಶಿಪ್ ಬ್ರೇಕ್ಔಟ್ ಆಗಿತ್ತು. ಈಗ
ನಾನು ಫ್ರೀ, ಯಾರೂ ಇಲ್ಲ, ಸೊ ನನಗೆ ಎಂಜಾಯ್ ಮಾಡಬೇಕಂತ ಹೇಳಿಬಿಟ್ಟು ಹುಡುಗಿರನ್ನೆಲ್ಲ ನಾನು ಪಬ್ಬಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಹೋಗ್ಬಿಟ್ಟು ಸುಮ್ಮನೆ ಹೋಗಿ ಕುಡಿಯೋದಲ್ಲ, ಎಷ್ಟು ಕುಡಿದಿದ್ದ ಅಂತ ಹೇಳಿದ್ರೆ ನಾನು ಹಾಕೋ ಪ್ಯಾಂಟ್ಗಳಲ್ಲಿ ಇಲ್ಲೆರಡು ಪಾಕೆಟ್ ಇರಬೇಕಾಗಿತ್ತು, ಇಲ್ಲೆರಡು ಪಾಕೆಟ್ ಇರಬೇಕಾಗಿತ್ತು, ಇಲ್ಲೊಂದು ಪಾಕೆಟ್. ಸೊ ಎಲ್ಲ ಕಡೆ ಟಿನ್ ಇಟ್ಕೊತಾ ಇದ್ದೆ ನಾನು, ಎಲ್ಲ ಕಡೆ ಟಿನ್, ಬಿಯರ್ ಟಿನ್ ಇಟ್ಕೊಳ್ತಾ ಇದ್ದೆ. ಒಂದಾಗಿದೆ ಇನ್ನೊಂದು, ಇನ್ನೊಂದಾಗಿದೆ ಇನ್ನೊಂದು, ಇನ್ನೊಂದಾಗಿದೆ ಇನ್ನೊಂದು, ಕುಡ್ದು 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 ಲಾಸ್ಟಿಗೆ ಡ್ರಿಂಕ್ಸ್ ಉಳಿದ್ರೆ ಎಲ್ಲ ಮೈ ಮೇಲೆ ಸುರ್ಕೊಳ್ತಾ ಇದ್ದೆ. ಆಮೇಲೆ ಹುಡುಗಿರು ಯಾರು ಸಿಕ್ಕಿದ್ರೆ ಅವ್ರ ಜೊತೆ ಡ್ಯಾನ್ಸ್ ಮಾಡೋದು, ಆ ಥರ ಎಲ್ಲ ಅವ್ರದ್ದು ಶಾಲೆಲ್ಲ ತೊಗೊಂಡು ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ, ಹಾವು ಥರ ಡ್ಯಾನ್ಸ್ ಮಾಡ್ತಾ ಇದ್ದೆ, ಎಲ್ಲ ಸಾಂಗಲ್ಲಿ ಕುಣಿತಾ ಇದ್ದೆ, ಹುಚ್ಚ ಥರ ಕುಣಿತಾ ಇದ್ದೆ. ನಾನು ಏನು ಬಟ್ಟೆ ಹಾಕ್ಕೊಂಡಿದ್ದೀನಿ, ನನ್ನ ಸಿಚುವೇಶನ್ ಏನು ಯೋಚನೆ ಮಾಡ್ತಾ ಇರಲಿಲ್ಲ. ಒಟ್ರಾಸಿ ನನಗೆ ಎಂಜಾಯ್ ಮಾಡಬೇಕು, ಎಂಜಾಯ್ ಒಂದೇ ಇರೋದು ಲೈಫು, ಸತ್ ಮೇಲೆ ಇದೆಲ್ಲ ಸಿಗಲ್ಲ, ಇರುವಾಗ ಎಂಜಾಯ್ ಮಾಡಬೇಕು ಅಂತ ಹೇಳಿಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಆಮೇಲೆ ಮನೆಗೆ ಬಂದು ಬೆಳಗ್ಗೆ ಹಂಗೆ ಆಫೀಸಿಗೆ ಹೋಗ್ತಾ ಇದ್ದೆ. ಇದು ಯಾವಾಗಲೂ ಆಗ್ತಾಯಿತ್ತು. ಈಗ ಈ ಹುಲ್ಲು ಸಾಕಾಗ್ತಿಲ್ಲ, ಈ ಏನು ಪಬ್ಬಿಗೆ ಬಾರಿಗೆ ಹೋಗಿ ನಾನು ಏನು ಎಂಜಾಯ್ ಮಾಡ್ತಾಯಿದ್ದೀನಿ ಅದು ಸಾಲ್ತಾ ಇಲ್ಲ. ನನಗೆ ಇನ್ನೂ ಎಂಜಾಯ್ ಮಾಡಬೇಕಂತ ಹೇಳಿಬಿಟ್ಟು 5 ಕ್ರೆಡಿಟ್ ಕಾರ್ಡ್ ತೊಗೊಂಡೆ ನಾನು. 5 ಬೇರೆ ಬೇರೆ ಬ್ಯಾಂಕಿಂದ 5 ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದೆ ನಾನು. ಒಂದೇ ಉದ್ದೇಶಕ್ಕೆ, ಹುಲ್ಲು ತಿನ್ನೋಕ್ಕೆ, ಒಂದೇ ಉದ್ದೇಶಕ್ಕೆ, ಹುಲ್ಲು ತಿನ್ನೋಕ್ಕೆ, ಮನೆ ಕಳ್ಸೋಕ್ಕಲ್ಲ, ತಂಗಿರಿಗೆ ಹೆಲ್ಪ್ ಮಾಡೋಕ್ಕಲ್ಲ, ನನ್ನ ಸಾಲ ತೀರ್ಸೋಕ್ಕಲ್ಲ, ಒಂದೇ ಉದ್ದೇಶ ಎಂಜಾಯ್ ಮಾಡಬೇಕು. 5 ಕ್ರೆಡಿಟ್ ಕಾರ್ಡ್ ತೊಗೊಂಡು ಹೋಗೋದು, ಪಾರ್ಟಿಗೆ ಹೋಗೋದು, ಕುಣಿಯೋದು ಕುಡಿಯೋದು ಕುಣಿಯೋದು ಕುಡಿಯೋದು, ಕೊನೆಗೆ ಆ ಕುಡ್ದಿರೋ ಮಧ್ಯದಲ್ಲಿ ಕ್ರೆಡಿಟ್ ಕಾರ್ಡ್ ಉಜ್ಜೋದು, ಹಾಗೆ ಬರೋದು. ಕೆಲವೊಂದು ಸಲ ಏನು ಮಾಡ್ತಾಯಿದ್ದೆ ಅಂದರೆ ಹುಡುಗಿರನ್ನ ನಾನು ರೂಮ್ ಬುಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅವ್ರ ಜೊತೆ ಸೆಕ್ಷುವಲ್ ರಿಲೇಷನ್ಶಿಪ್ ಎಲ್ಲ ಇಟ್ಕೊಳ್ತಾ ಇದ್ದೆ, ಕ್ಯಾಶುವಲ್ ಡೇಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಒಂದೊಂದು ಟೈಮಲ್ಲಿ ಒಂದೊಂದು ಹುಡುಗಿ. ಆಮೇಲೆ ಈ ಹುಲ್ಲು ಯಾಕೋ ಎಂಜಾಯ್ಮೆಂಟ್ ಕೊಡ್ತಾ ಇಲ್ಲ, ಇನ್ನೂ ಬೇಕು, ಇನ್ನೂ ಹುಲ್ಗಳು ಬೇಕು. ಬ್ಯಾಂಗ್ಳೂರಲ್ಲಿ ಎಷ್ಟೋ ಹುಲ್ಗಳಿದೆ, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಈಗ ನನಗೊಂದು ಆಸೆ ಬಂತು, ನಾನು ಫೇಮಸ್ ಆಗಬೇಕು. ಫೇಮಸ್ ಆದರೆ ನಾನು ಯಾರ ಹತ್ರ ಹೋಗ್ಬೇಕಂತ ಇಲ್ಲ, ಅವರೇ ನನ್ನ ಹತ್ರ ಬರ್ತಾರೆ. ಈಗ ನಾನು ಫೇಮಸ್ ಆಗಬೇಕಂದ್ರೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಬಾಡಿ ಫಿಟ್ನೆಸ್ ಚೆನ್ನಾಗಿರಬೇಕು, ಹುಡುಗಿರಿಗೆ ಏನು ಲೈಕ್ ಅದನ್ನೆಲ್ಲ ರಿಸರ್ಚ್ ಮಾಡ್ತಾಯಿದ್ದೆ, ಅವ್ರಿಗೇನು ಇಷ್ಟ ಆಗುತ್ತೆ, ಅವ್ರಿಗೆ ಯಾವ ಥರ ಮಾತಾಡಿದ್ರೆ ಇಷ್ಟ ಆಗುತ್ತೆ, ಅದನ್ನೆಲ್ಲ ನಾನು ರಿಸರ್ಚ್ ಮಾಡಿ ಕಲಿತು ಅದ್ರ ಪ್ರಕಾರ ನಾನು ವರ್ಕೌಟ್ ಮಾಡ್ತಾಯಿದ್ದೆ. ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಿಟ್ನೆಸ್ಸಲ್ಲಿ ತುಂಬ ಕ್ರೇಜ್ ಸ್ಟಾರ್ಟ್ ಆಯಿತು. ಫಿಟ್ನೆಸ್ ನನ್ನ ಬಾಡಿ, ನಾನು ಈವನ್ ತಿನ್ನೋ ವಿಷಯದಲ್ಲೂ ಕೂಡ ನಾನು ಲೆಕ್ಕ ಹಾಕಿ ತಿಂತಾಯಿದ್ದೆ. ಹೊರಗಡೆ ಜಂಕ್ ಫುಡ್ ಎಲ್ಲ ತಿಂತಾ ಇರಲಿಲ್ಲ ನಾನು, ಸ್ಯಾಲಡ್ ಆಗಿರ್ಬೋದು ಎಲ್ಲ ಲೆಕ್ಕ ಹಾಕಿ ತಿಂತಾಯಿದ್ದೆ. ಅದಾದಮೇಲೆ ಬರೀ ಫುಡ್ ತಿಂದರೆ ಸಾಕಾಗಲ್ಲ, ನನ್ನ ಬ್ಯೂಟಿ ಮೇಂಟೈನ್ ಮಾಡಬೇಕು, ಅಟ್ರಾಕ್ಟಿವ್ ಆಗಿರಬೇಕು, ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು, ಜನ ನನ್ನನ್ನು ನೋಡಬೇಕು, ನನ್ನನ್ನು ಗುರುತಿಸಬೇಕು ಅಂತ ಹೇಳಿಬಿಟ್ಟು ನನ್ನ ಸ್ಕಿನ್ ಕೇರಿಂಗ್ ಮೇಲೆ ನಾನು ಎಷ್ಟೋ ₹1000 ಖರ್ಚು ಮಾಡ್ತಾಯಿದ್ದೆ. ಕೂದಲಿಂದ ಹಿಡಿದು ಕಾಲುವರೆಗೆ ನನಗೆ ಪಾಯಿಂಟ್ ಟು ಪಾಯಿಂಟ್ ಸ್ಕಿನ್ ಕೇರಿಂಗ್ ಆಗಬೇಕಿತ್ತು ಎವ್ರಿ ಡೇ. ಇದು ಯಾವುದೋ ವಾರಕ್ಕೊಂದ್ಸಲಿ ಯಾವುದೋ ಇದಕ್ಕೆ ಹೋಗ್ಬಿಟ್ಟು ಮಾಡೋದಲ್ಲ, ಎವ್ರಿ ಡೇ ಮನೆಯಲ್ಲಿ. ನಾನು ಆಫೀಸ್ ಹೋಗೋದಕ್ಕಿಂತ ಮುಂಚೆ ಸ್ಕಿನ್ ಕೇರಿಂಗ್ ಆಗಬೇಕಿತ್ತು, ಬಂದಮೇಲೆ ಸ್ನಾನ ಮಾಡಿದ್ಮೇಲೆ ಸ್ಕಿನ್ ಕೇರಿಂಗ್ ಆಗಬೇಕಿತ್ತು, ಪಾಯಿಂಟ್ ಟು ಪಾಯಿಂಟ್ ಆಗಬೇಕಿತ್ತು, ಕ್ಲೀನ್ ಇರ್ತಾಯಿದೆ. ನಾನು ಸ್ವಲ್ಪ ಯಾರಾದರೂ ಗಲೀಜಿದ್ರೆ ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ, ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ. ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಲಿ, ಸ್ವಲ್ಪ ಅವ್ರು ಗಲೀಜಿದ್ದಾರೆ ಅಂತ ಗೊತ್ತಾದರೆ ಹೋಗ್ತಾ ಇರಲಿಲ್ಲ. ಅಷ್ಟು ನಾನು ಒಂದು ಸೆನ್ಸಿಟಿವ್ ಈ ಏರಿಯಾದಲ್ಲಿ. ಆಮೇಲೆ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ನಾನು ಇನ್ಸ್ಟಿಟ್ಯೂಷನಿಗೆ ಜಾಯ್ನ್ ಆದೆ. ಅಲ್ಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ ಕಲಿತೆ. ಆ್ಯಕ್ಟಿಂಗ್ ಕೋರ್ಸ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಟಿಂಗಲ್ಲಿ ಹುಚ್ಚು ಬಂತು, ನಾನು ಹೀರೋ ಆಗಬೇಕಂತ ನಾನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನೇನೋ ವೀಡಿಯೋಸ್ ಮಾಡ್ತಾಯಿದ್ದೆ. ಕೆಟ್ಟು ವೀಡಿಯೋಸ್, ವಲ್ಗರ್ ವೀಡಿಯೋಸ್, ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡು, ಹುಡುಗಿ ಥರ ಡ್ರೆಸ್ ಹಾಕ್ಕೊಂಡು, ಆಂಟಿ ಏನೇನೋ ಒಂದೊಂದು ಥರ ಡ್ರೆಸ್ಸೆಲ್ಲ ಹಾಕ್ಕೊಂಡು ನಾನು ವಲ್ಗರ್ ವೀಡಿಯೋಸ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ಸಿಗೆಲ್ಲ ಇಷ್ಟ ಆಗೋದು, ಅವರೆಲ್ಲ ವೆಯ್ಟ್ ಮಾಡೋದು, ನೆಕ್ಸ್ಟ್ ವೀಡಿಯೋ ಯಾವಾಗ. ಆಫೀಸಲ್ಲಿ ನಾನು ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಇದೇ ನನಗೆ ಬೇಕಾಗಿತ್ತು. ಅದೆಲ್ಲ ಆದಮೇಲೆ ಕೊನೆಗೆ ನಾನು ಇದರಲ್ಲೂ ಏನು ಎಂಜಾಯ್ಮೆಂಟ್ ಸಿಗ್ತಿಲ್ಲ ಅಂತ ಹೇಳಿಬಿಟ್ಟು ಒಂದು ಹುಡುಗಿ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ಪಿಗೆ ಬಂದೆ. ನಾನು ಮತ್ತು ಒಂದು ಹುಡುಗಿ ಒಂದೇ ಮನೆಯಲ್ಲಿ 1 ವರ್ಷ ಇದ್ವಿ, ಮದುವೆ ಆಗಿರೋ ಥರನೇ. ಯಾರಿಗೂ ಗೊತ್ತಿರಲಿಲ್ಲ. ನನಗೆ ಒಟ್ರಾಸಿ ಲೈಫ್ ಎಂಜಾಯ್ ಮಾಡಬೇಕು, ನನಗೆ ಏನೆಲ್ಲ ಆಸೆ ಇದೆ ಅದನ್ನೆಲ್ಲ ನಾನು ಮಾಡಬೇಕು. ಈಗ ಈ ಕುರಿ ತಿಂದಿರೋ ಹುಲ್ಲೆಲ್ಲ ಏನು ಗೊತ್ತಾ, ವಿಷಕಾರಿಯಾದ ಹುಲ್ಲು. ಕುರಿಗೆ ಗೊತ್ತಿಲ್ಲ ಅದು ವಿಷಕಾರಿಯಾದ ಹುಲ್ಲು ಅಂತ. ಅದು ಸುಮ್ಮನೆ ತಿನ್ಕೊಂಡು ಹೋಗ್ತಾ ಇದೆ, ಟೇಸ್ಟ್ ಚೆನ್ನಾಗಿದೆ ಅಂತ. ಆದರೆ ಆ ತಿಂದಿರೋ ಹುಲ್ಲು, ಆ ವಿಷ ರಿಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೀವು ವಿಷ ತೊಗೊಂಡ್ರೆ ವಿಷ ನಿಮ್ಮ ಹೊಟ್ಟೆ ಒಳಗೆ ಸುಮ್ಮನೆ ಇರಲ್ಲ, ಅದು ನಿಮ್ಮನ್ನು ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ತೊಗೊಂಡಿರೋ ವಿಷ ಎಲ್ಲ ಯಾವ ರೀತಿ ನನ್ನನ್ನು ಸಾಯಿಸೋಕ್ಕೆ ಟ್ರೈ ಮಾಡ್ತಂತ ಹೇಳಿದ್ರೆ, ನನಗೆ ಸಡನ್ನಾಗಿ ಮೆಂಟಲ್ ಇಶ್ಯೂ ಸ್ಟಾರ್ಟ್ ಆಯಿತು. ನಿದ್ದೆ ಬರ್ತಾ ಇರಲಿಲ್ಲ, ನಿದ್ದೆಗೋಸ್ಕರ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೆ, ಸೈಕ್ಯಾಟ್ರಿ ಕೌನ್ಸಿಲಿಂಗ್ ಮಾಡ್ತಾಯಿದ್ದೆ. ಆಮೇಲೆ ಡಿಪ್ರೆಷನ್, ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್, ಸಿಟ್ಟು ಬರೋದು, ಹಿಂಸೆ ಆಗೋದು, ಮನೇಲಿರೋ ಐಟಮ್ಸ್ ಎಲ್ಲ ಹೊಡೆದಾಕೋದು, ಚಾಕು ತೊಗೊಂಡು ನನಗೆ ಡಿಸೈನ್ ಮಾಡ್ಕೊಳ್ಳೋದು, ಒಬ್ಬೊಬ್ಬನೇ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡೋದು. ಈಗ ಒಂಥರ ಇರ್ತಾಯಿದೆ, ಆಮೇಲೆ ಒಂಥರ ಸ್ಪ್ಲಿಟ್ ಪರ್ಸನಾಲಿಟಿ.
ಏನೇನೋ ಒಟ್ರಾಸಿ ಒಂದು ಸೈಕೋ ಥರ ಆಡ್ತಾಯಿದ್ದೆ ನಾನು, ಒಂದು ಸೈಕೋ ವಿಚಿತ್ರವಾಗಿ. ಕೊನೆಗೆ ಮನೆಗೆ ಗೊತ್ತಾಯಿತು ನನ್ನ ವಿಷಯ, ನನ್ನ ಸಿಚುವೇಶನ್ ಏನು ಅಂತ. ಇಮಿಡಿಯೇಟ್ ನನಗೆ ಮನೆಗೆ ಕರ್ಕೊಂಬಂದರು. ಮನೇಲಿದ್ದೀನಿ, ಎಲ್ಲರೂ ಒಪ್ಕೊಂಬಿಟ್ರು ಇವನು ಸತ್ತೋಗಿದ್ದಾನೆ, ಇವನಲ್ಲಿ ಏನೂ ಇಲ್ಲ, ಜೀವನ ಇಲ್ಲ. ಯಾಕಂದರೆ ದೇವ್ರು ನಂಬಲ್ಲ. ಫಾದರ್ ಹತ್ರ ಕರ್ಕೊಂಡೋದ್ರು ವರ್ಕೌಟ್ ಆಗಲ್ಲ, ಚರ್ಚಿಗೆ ಕರ್ಕೊಂಡೋದ್ರು ವರ್ಕೌಟ್ ಆಗಲ್ಲ, ಇವನ್ನೇ ಏನೂ ಮಾಡೋಕ್ಕಾಗಲ್ಲ. ನಿಮ್ಯಾನ್ಸ್ ಹಾಸ್ಪಿಟ್ಲಿಗೆ ಹಾಕಬೇಕಷ್ಟೇ. ಆಫೀಸಲ್ಲಿ ರಜೆ ತೊಗೊಂಡು ಮನೆಗೆ ಬಂದೆ. ಇಲ್ಲಿ ಒಂದು ಯೂಟರ್ನ್ ಟೈಮ್ ಇದು. ಹೇಗಂತ ಹೇಳ್ತೀನಿ. ನಾನು ಮನೇಲಿ ಜೂನ್ 11ನೇ ತಾರೀಕು ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ, ಇನ್ನೇನು ಬದುಕೋದು, ಸಾಯಬೇಕು ಅಂತ. ಆಗ ನನ್ನ ತಲೆಗೊಂದು ಆಲೋಚನೆ ಬಂತು, ಒಂದು ಥಾಟ್ ಬಂತು. ಆ ಥಾಟ್ ಏನಂದರೆ, ರಿಟ್ರೀಟಿಗೆ ಬಾ ಅಂತ. ನಾನು ದೇವ್ರನ್ನ ನಂಬಲ್ಲ, ನಾನು ರಿಟ್ರೀಟಿಗೆ ಹೋಗಿ ಏನು ಮಾಡಲಿ, ನನಗೇನು ದೇವ್ರ ಮೇಲೆ ನಂಬಿಕೆ ಇಲ್ಲ. ಆದರೂ ಕೂಡ ಆ ಒಂದು ಕರೆ ತುಂಬ ಸ್ಟ್ರಾಂಗ್ ಆಗಿತ್ತು. ನಾನು ರಿಟ್ರೀಟಿಗೆ ಬಂದೆ ಜೂನ್ 12, ಲಾಸ್ಟ್ ಇಯರ್ ಅಲ್ಲ 2024 ಕೊಯ್ನೋನಿಯನ್ 9 ನಡೀತಾ ಇತ್ತು. ಆ ರಿಟ್ರೀಟಿಗೆ ಹೋದೆ. ಏನು ವಿಶ್ವಾಸ ಇಲ್ಲ, ಏನು ನಂಬಿಕೆ ಇಲ್ಲ, ಸುಮ್ಮನೆ ಹೋಗಿ ಕೂತೆ. 3 ದಿನ ರಿಟ್ರೀಟ್. ನಾನು ಲಾಸ್ಟಲ್ಲಿ ಕೂತ್ಕೊಳ್ತಾ ಇದ್ದೆ. ಹೇಗೆ ಯೂತ್ಸ್ ಎಲ್ಲ ನೀವು ಕೆಲವರು ಹಿಂದೆ ಕೂತ್ಕೊಂಡಿದ್ದಾರೆ, ಇಂಟ್ರೆಸ್ಟ್ ಇಲ್ಲ, ತಲೆ ಕೆಳಗೆ ಹಾಕೊಂಡು ಮೊಬೈಲ್ ನೋಡಿಕೊಂಡು, ನಾನು ಅದೇ ರೀತಿ ಮಾಡ್ತಾಯಿದ್ದೆ. ಕೊನೆಗೆ 2ನೇ ದಿನ ಆದಮೇಲೆ ಆ ರಿಟ್ರೀಟಲ್ಲಿ ಒಬ್ಬರು ಮುಖಾಂತರ ನನಗೆ ಒಂದು ಕೌನ್ಸಿಲಿಂಗ್ ಮುಖಾಂತರ ಅವ್ರು ನನಗೆ ಹೇಳಿದರು, ಯೇಸು ನಿನ್ನ ಬದಲಿಗೆ ಸತ್ತಿದ್ದು, ಶಿಲುಬೆಯಲ್ಲಿ ಸತ್ತಿದ್ದು ಯೇಸು ಅಲ್ಲ, ನೀನು ಸತ್ತಿದ್ದು ಅಂತ ಹೇಳಿ. ನಾನು ಅದನ್ನು ಯೋಚನೆ ಮಾಡುವಾಗ ನನ್ನ ಹೃದಯ ಹೊಡೆದೋಯ್ತು. ನನ್ನ ಹೃದಯ ಹೊಡೆದೋಗಿ ನಾನು ಧ್ಯಾನ ಮಾಡ್ತಾ ಇರುವಾಗ, ಅಂದರೆ ಅಲ್ಲೇ ನನ್ನ ಚೇರಲ್ಲಿ ಕೂರಿಸಿದ್ದಾರೆ, ನಾನು ಥಿಂಕ್ ಮಾಡ್ತಾ ನನಗೆ ದೇವ್ರ ಪ್ರೀತಿ ಅನುಭವ ಆಯಿತು. ದೇವ್ರ ಪ್ರೀತಿ, ನಾನು ಏನೆಲ್ಲ ಲೋಕದಲ್ಲಿ ಈ ಕಸ ಕಡ್ಡಿ ಹುಲ್ಲು ಏನೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ನೋ ಅದಕ್ಕಿಂತ ಶ್ರೇಷ್ಠವಾಗಿದ್ದು ಒಂದು ದೇವ್ರು ನನಗೋಸ್ಕರ ಇಟ್ಟಿದ್ರು. ಅದನ್ನು ಅವತ್ತು ದೇವ್ರು ನನಗೆ ಕೊಟ್ಟರು. ಸುಮ್ಮನೆ ದೇವ್ರು ನನಗೆ ಕೊಟ್ಟಿಲ್ಲ. ನಾನು ವಿಶ್ವಾಸ ಇಟ್ಟೆ. ಏನಂತ ವಿಶ್ವಾಸ ಇಟ್ಟೆ ಅಂದರೆ, ನಾನು ಈ ಪಾಸ್ಟ್ ಲೈಫ್ ಏನೆಲ್ಲ ನಾನು ಬದುಕಿದ್ದೀನಿ, ಎಷ್ಟು ವರ್ಸ್ಟಾಗಿ ನಾನು ಬದುಕಿದ್ದೀನಿ, ಆ ವರ್ಸ್ಟ್ ಲೈಫ್ನ ಯೇಸು ಶಿಲುಬೆ ಮೇಲೆ ತಗೊಂಡು, ನಾನು ತಗೊಳ್ಬೇಕಾಗಿರೋ ಪನಿಷ್ಮೆಂಟ್ನ ಅವ್ರು ತಗೊಂಡು ನನ್ನನ್ನು ಫ್ರೀ ಮಾಡಿ ಕಳಿಸಿದ್ರು. ಇಲ್ಲಿ ಆ ಕುರಿಮರಿನ ಉಡ್ಕೊಂಡು ಆ ಕುರಿಗಾಯಿ ಹೋದ ಅಂತ ಇದೆ. ಕುರಿ ಹೋಗಿಲ್ಲ, ಕುರಿಗಾಯಿ ಹೋಗಿದ್ದು. ನನ್ನ ಹುಡ್ಕೊಂಡು ನನ್ನ ಕುರಿಗಾಯಿ ಯೇಸು ಸ್ವಾಮಿ ಆ ರಿಟ್ರೀಟಲ್ಲಿ ಬಂದು ನನ್ನನ್ನು ಹೊತ್ಕೊಂಡು ಹೋದರು. ಅಲ್ಲಿ ಹೇಳುತ್ತೆ ಕೊನೆಗೆ ಒಂದು ವಾಕ್ಯ ಇದೆ 15:6, ಸ್ನೇಹಿತರನ್ನು ನೆರೆಯವರನ್ನು ಒಟ್ಟಿಗೆ ಕರೆಯುತ್ತಾನೆ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನೊಡನೆ ಸೇರಿ ಸಂತೋಷ ಪಡಿ ಅಂತ ಹೇಳ್ತಾರೆ. ಅದೇ ನನ್ನ ಲೈಫಲ್ಲಿ ಆಗಿದ್ದು. ಅಲ್ಲಿ ದೇವರು ಒಂದು ಎನ್ಕೌಂಟರ್ ಮುಖಾಂತರ ನನಗೆ ಮತ್ತೆ ಆ ಮಂದೆಗೆ ಕರ್ಕೊಂಬಂದು ಬಿಟ್ಟರು. ಅದೇ ಮಂದೆ ಈಗ ಏನು ನಾನು ಇದೀನಿ ಟೀಮ್, ಅದೇ ಮಂದೆಗೆ ನನಗೆ ವಾಪಸ್ ಬಿಟ್ಟರು. ಆ ಮಂದೇಲಿ ನಾನು ಇರಲಿಲ್ಲ, ಆದರೆ ಈ ಮಂದೇಲಿ ತಂದುಬಿಟ್ಟು ನನಗೆ ಬಿಟ್ಟರು. ಈಗ ನೆಕ್ಸ್ಟ್ ಏನು, ವಾಟ್ ಈಸ್ ನೆಕ್ಸ್ಟ್? ಓಕೆ, ದೇವ್ರ ಪ್ರೀತಿ ನನಗೆ ಅರ್ಥ ಆಯಿತು, ದೇವರ ಆ ಒಂದು ಅನುಭವ ನನಗಾಯಿತು. ನನ್ನ ಲೈಫಲ್ಲಿ ಯಾವತ್ತೂ ದೇವರ ಅನುಭವ ಆಗಿರಲಿಲ್ಲ, ಅದೇ ಫಸ್ಟ್ ಟೈಮ್ ನನಗೆ ಒಂದು ದೇವರ ಅನುಭವ ಆಗಿದ್ದು. ಈಗ ನೆಕ್ಸ್ಟ್ ಏನು? ನಾನೀಗ ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ ಪಾಸ್ಟ್ ಲೈಫ್. ಅದಕ್ಕಾಗಿ ನಾನು ನನ್ನ ಕೆಲಸ ಬಿಟ್ಟು ಅವ್ರಿಗೆ ಹೇಳಿದೆ, ನಾನು ನಿಮ್ಮ ಜೊತೆ ಬರ್ಬೋದಾ ಅಂತ ಕೇಳಿದೆ. ಯಾಕಂದರೆ ನಾನು ಇಷ್ಟು ಏನು 25 ವರ್ಷ ನನಗೆ ಫೇಮಸ್ ಆಗಬೇಕು, ದುಡ್ಡು ಮಾಡಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಹತ್ರ ಎಲ್ಲರೂ ಬರಬೇಕು, ನಾನು ದೊಡ್ಡವನಾಗಬೇಕು, ದೊಡ್ಡ ಮನೆ ಕಟ್ಟಬೇಕು, ರಿಟೈರ್ಡ್ ಆಗಬೇಕು, ಏನೆಲ್ಲ ಆಸೆ ಇತ್ತು. ಅವತ್ತು ಒಂದಿನ ಯೇಸು ನನಗೋಸ್ಕರ ಸತ್ತು ನನ್ನನ್ನು ಹುಡ್ಕೊಂಡು ಬಂದು ನನ್ನ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತ ಯಾವಾಗ ನನಗೆ ಅರ್ಥ ಆಯಿತು, ಆಗ ಇದೆಲ್ಲ ಆಸೆ ನನ್ನಿಂದ ದೂರ ಆಯಿತು. ನನಗೆ ಒಂದೇ ಆಸೆ, ಈ ಯೇಸು ನನಗೋಸ್ಕರ ಏನು ಮಾಡಿದ್ದಾರೆ, ನಾನು ಎಷ್ಟು ಕೆಟ್ಟವನಾಗಿದ್ದು ನನ್ನನ್ನು ಯೇಸು ಬಂದು ಕರ್ಕೊಂಡು ಹೋಗ್ತಾರೆ ಅಂದಮೇಲೆ ನನಗಿಂತ ಒಳ್ಳೆಯವ್ರು ಎಷ್ಟೋ ಜನ ಇದ್ದಾರೆ, ನನಗಿಂತ ಒಳ್ಳೆಯವ್ರು ಎಷ್ಟೋ ಯೂತ್ಸ್ ಇದ್ದಾರೆ. ಸೊ ಯಾಕೆ ನಾನು ಅವ್ರಿಗೆ ಹೋಗಿ ಹೇಳಬಾರ್ದು? ದೇವ್ರನ್ನೇ ನಂಬ್ತಾ ಇರಲಿಲ್ಲ ನಾನು, ದೇವ್ರು ಇಲ್ಲ ಅಂತ ಜನರಿಗೆ ಹೋಗಿ ಕನ್ವಿನ್ಸ್ ಮಾಡ್ತಾ ಇದ್ದವನು ನಾನು. ಹಾಗಾದರೆ ಕೆಲವರು ಎಷ್ಟೋ ಜನ ದೇವ್ರನ್ನ ನಂಬ್ತಾರೆ, ಆದರೆ ಅವರಿಗೆ ಸತ್ಯ ಗೊತ್ತಿಲ್ಲ, ಅವ್ರು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಯಾಕೆ ನಾನು ಈ ವಿಷಯನ ಹೇಳಬಾರ್ದು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಸೇರಿಗ ಸುಮಾರು 2 ವರ್ಷ ಆಗ್ತಾ ಬಂತು. ಅವ್ರ ಜೊತೆನೇ ಇದ್ದೀನಿ. ಈಗ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹಳದಿಗೆ ಹೋಗ್ಬೇಕಾದೇನು ಅನ್ನಿಸ್ತಾ ಇಲ್ಲ. ಈಗ ಒಂದೇ ಆಸೆ, ಯೇಸುಗಾಗಿ ಏನಾದರೂ ಮಾಡಬೇಕು, ಯೇಸುಗಾಗಿ ನಾನು ಬದುಕಬೇಕು, ಯೇಸುಗಾಗಿ ಸಾಯಬೇಕು. ಅದು ಆಗ್ತಾ ಇಲ್ಲ. ನಾನು ಪರ್ಫೆಕ್ಟ್ ಅಲ್ಲ, ನಾನು ನಿಮ್ಗಿಂತ ಬೆಟರ್ ಅಲ್ಲವೇ ಅಲ್ಲ, ನಾನು ಯಾವತ್ತದು ಒಪ್ಕೊಳ್ಳಲ್ಲ. ನಾನು ನಿಮ್ಮ ಥರ ಒಂದು ಸಾಧಾರಣ ಮನುಷ್ಯ. ಆದರೆ ದೇವ್ರು ನನ್ನ ಚೇಂಜ್ ಮಾಡಿದರು, ನಾನು ಎಕ್ಸೆಪ್ಟ್ ಮಾಡಿದೆ, ದೇವ್ರು ನನ್ನ ಚೇಂಜ್ ಮಾಡಿದರು. ಈಗ ನನಗೆ ಒಂದೇ ಆಸೆ, ದೇವರಿಗೋಸ್ಕರ ಬದುಕಬೇಕು. ಅದಕ್ಕೋಸ್ಕರ ನನ್ನ ಕಡೆಯಿಂದ ನನಗೆ ಏನೆಲ್ಲ ಮಾಡೋಕ್ಕಾಗುತ್ತೆ, ನನ್ನ ಎಫರ್ಟ್
ನನ್ನ ಎಫರ್ಟ್ ಅಂತ ಏನಿಲ್ಲ, ದೇವ್ರು ನನಗೆ ಕೃಪೆ ಕೊಟ್ಟು ಏನೆಲ್ಲ ಮಾಡೋಕ್ಕೆ ಚಾನ್ಸ್ ಸಿಗ್ತಾ ಇದೆ ಅದು ನಾನು ಮಾಡ್ತಾ ಇದ್ದೇನೆ ದೇವರಿಗೋಸ್ಕರ. ಅದೇ ಇದೊಂದು ಚಾನ್ಸ್, ಸಾಕ್ಷಿ ಹೇಳೋದು. ಈ ಚಾನ್ಸ್ ದೇವ್ರು ಕೊಟ್ಟರು, ಇದ್ರ ಮುಖಾಂತರ ದೇವರಿಗೆ ಮಹಿಮೆ ಆಗಬೇಕು. ಸೊ ನಾನು ನಿಮ್ಮಲ್ಲಿ ಕೇಳ್ತಾ ಇರೋದೇನೆಂದರೆ, ನೀವು ಕೂಡ ಒಂದೊಂದು ಕುರಿಮರಿನೇ, ನೀವು ನಂತರ ವರ್ಸ್ಟ್ ಲೈಫ್ ಬದುಕಿಲ್ದೇ ಇರ್ಬೋದು, ಆದರೂ ಕೂಡ ಎಲ್ಲಾದರೂ ಒಂದು ಕಡೆ ಕಳೆದೋಗಿರ್ತೀರ. ನಿಮ್ಮನ್ನು ನೋಡಿಕೊಂಡು ದೇವರೇ ಇಲ್ಲಿಗೆ ಬಂದಿದ್ದಾರೆ, ನಿಮ್ಮ ಕುರಿಗಾಯಿ ಇಲ್ಲಿ ಬಂದಿದ್ದಾರೆ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋದರೆ ನಿಜವಾಗ್ಲೂ ನಾನು ಹೇಳ್ತೀನಿ, ನನ್ನ ಪಾಸ್ಟ್ 25 ಇಯರ್ಸಲ್ಲಿ ನಾನು ಇಷ್ಟು ಎಂಜಾಯ್ ಮಾಡಿಲ್ಲ, ಅಷ್ಟು ಎಂಜಾಯ್ ನಾನು ಈ 2 ವರ್ಷದಲ್ಲಿ ಇನ್ ಕ್ರೈಸ್ಟ್, ಇನ್ ಗಾಡ್, ದೇವ್ರ ಜೊತೆ ಇದ್ದು ನಾನು ಮಾಡಿದ್ದೀನಿ. ಅಷ್ಟು ಎಂಜಾಯ್ಮೆಂಟ್ ಯಾವತ್ತೂ ನನ್ನ 25 ಇಯರ್ಸಲ್ಲಿ ನನಗೆ ಯಾವತ್ತೂ ಸ್ಯಾಟಿಸ್ಫೈ ಆಗಿಲ್ಲ. ಈಗ ನೀವು ಹಣ ಕೊಟ್ಟರು ನಾನು ಬೇಡ ಅಂತೀನಿ, ಹೊಸ ಗಾಡಿ ತೆಕ್ಕೊಡ್ತೀರ ಅಂದರೂ ಬೇಡ ಅಂತೀನಿ. ನಾನು ಆಸೆ ಇಲ್ಲ, ಒಂದೇ ಆಸೆ, ಏಸುಗಾಗಿ ಏನಾದರೂ ಮಾಡಬೇಕು. ಸಾಯೋದಾದ್ರೆ ಏಸುವಿಗಾಗಿ, ಬದುಕೋದಾದ್ರೆ ಏಸುವಿಗಾಗಿ ಮಾತ್ರ. ಸೊ ಅದಕ್ಕಾಗಿ ದೇವ್ರು ನಿಮ್ಮನ್ನೆಲ್ಲರನ್ನ ಕರ್ಕೊಂಡ್ಬಂದಿದ್ದಾರೆ. ಒಂದು ರಿಕ್ವೆಸ್ಟ್, ದಯಮಾಡಿ ಈಗ ಆರಾಧನೆ ಸಮಯದಲ್ಲಿ ಹೇಗೆ ನನ್ನಲ್ಲಿ ಒಂದು ಪಶ್ಚಾತ್ತಾಪ ಉಂಟಾಗಿ ನೋಡಿ, ಮತ್ತೊಂದು ಸಲ ಅದರಲ್ಲಿ 2ನೇ ವಾಕ್ಯ ಒಂದ್ಸಲಿ ಓದ್ತೀನಿ, ಲಾಸ್ಟ್ 15:2, ಲೂಕ 15:2. ಇದನ್ನು ಕಂಡ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು, ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅವರೊಡನೆ ಊಟ ಮಾಡುತ್ತಾನೆ ಎಂದು ಗೊಣಗಿದರು. ನೋಡಿ, ಫರಿಸಾಯರು ಯಾವತ್ತೂ ಅವರು ಪಾಪಿಗಳಂತ ಒಪ್ಕೊಂಡಿಲ್ಲ, ಆದರೆ ದೇವರು ಬಂದಿದ್ದು ಅವ್ರನ್ನೇ ಕರ್ಕೊಂಡು ಹೋಗೋಕ್ಕೆ. ಅವ್ರು ಯಾವತ್ತೂ ಅವರು ಪಾಪಿಗಳಂತ ಒಪ್ಕೊಂಡಿಲ್ಲ. ನೀವು ಎಲ್ಲಿವರೆಗೆ ನೀವು ಪಾಪಿಗಳಂತ ಒಪ್ಕೊಳ್ಳಲ್ವೋ ಅಲ್ಲಿವರೆಗೆ ನೀವು ಮನೆಗೆ ವಾಪಸ್ ಹೋಗೋಕ್ಕಾಗಲ್ಲ, ಸ್ವರ್ಗಕ್ಕೆ. ಸೊ ಈ ಒಂದು ಆರಾಧನೆ ಸಮಯದಲ್ಲಿ ದೇವ್ರ ಸಹಾಯ ಕೇಳಿ. ಬೆಳಗ್ಗೆಯಿಂದ ದೇವ್ರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ದಯಮಾಡಿ ದೇವ್ರ ಹತ್ರ ನೀವು ಕೇಳಿ, ನಿಮಗೆ ಸಹಾಯ ಮಾಡೋಕ್ಕೆ ದೇವ್ರು ನಿಮಗೆ ಸಹಾಯ ಮಾಡ್ತಾರೆ. ಪಶ್ಚಾತ್ತಾಪ ಪಡಿ, ದೇವ್ರು ನಿಮ್ಮನ್ನ ವಾಪಸ್ ಮನೆಗೆ ಸೇರಿಸ್ತಾರೆ, ವಾಪಸ್ ಮಂದೆಗೆ ಸೇರಿಸ್ತಾರೆ. ಅಷ್ಟೇ ಮಾತ್ರ ಅಲ್ಲ, ನಿಮ್ಮ ಹೆಸರಲ್ಲಿ ಸ್ವರ್ಗದಲ್ಲಿ ಒಂದು ಹಬ್ಬ ಆಗುತ್ತೆ. ನಾವು ಮಾಡ್ತಿರೋ ಹಬ್ಬ ಅಲ್ಲ, ನಿಮ್ಮ ಹೆಸರಲ್ಲಿ ದೇವರು ಸ್ವರ್ಗದಲ್ಲಿ ಹಬ್ಬ ಮಾಡ್ತಾರೆ. ನಿಮ್ಮ ಹೆಸರನ್ನ ತೆಗೆದುಬಿಟ್ಟು ದೇವ್ರು ಸ್ವರ್ಗದಲ್ಲಿ ಹಬ್ಬ ಮಾಡ್ತಾರೆ, ಇವನು ಸಿಗ್ತಾ ವಾಪಸ್ ಅಂತ ಹೇಳಿಬಿಟ್ಟು. ಅದು ಆಸೆ ನಿಮಗೆ ಬೇಡ, ಆಸೆ ಪಡಿ. ನೀವು ನಿಜವಾಗ್ಲೂ ಆಸೆ ಪಟ್ಟರೆ ಇವತ್ತು ನೀವು ವಾಪಸ್ ಹೋಗುವಾಗ ನಿಮ್ಮ ಹೆಸರಲ್ಲಿ ದೇವ್ರ ಸ್ವರ್ಗದಲ್ಲಿ ಎಲ್ಲ ದೇವದೂತರನ್ನೆಲ್ಲ ಎಲ್ಲರನ್ನ ಕರೆದು ಹೇಳ್ತಾರೆ, ನನ್ನ ಮಗಳು ನನಗೆ ವಾಪಸ್ ಸಿಕ್ಕಿದ್ಲು, ನಾನು ಹುಡ್ಕೊಂಡು ಹೋದೆ, ಅವ್ರು ಸಿಕ್ಕಿದ್ದು ಮಾತ್ರ ಅಲ್ಲ, ಆಗ ಬ್ರದರ್ ಹೇಳ್ತಾಯಿದ್ರು ಕೂರಿಸ್ಕೊಂಡು ಕರ್ಕೊಂಬರ್ತಾರಂತ. ಅದೇ ರೀತಿ ನಿಮ್ಮನ್ನು ವಾಪಸ್ ಕೂರಿಸ್ಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ. ನಿಮಗೆ ಅಷ್ಟೇ ಕೆಲಸ, ಸತ್ ಮೇಲೆ ಡೈರೆಕ್ಟ್ ಸ್ವರ್ಗ ಏನೇನೂ ಇಲ್ಲ. ಅಂಥ ಸೌಭಾಗ್ಯಕ್ಕಾಗಿ ನಿಮ್ಮನ್ನು ಕರ್ಕೊಂಬಂದಿರೋದು, ಬೇರೆ ಏನೂ ಎಂಜಾಯ್ಮೆಂಟಿಗಲ್ಲ. ಸುಮ್ಮನೆ ನೀವು ವಾಪಸ್ ಹೋಗ್ಬಿಟ್ರೆ ನಿಮಗೆ ಏನೂ ಸಿಗಲ್ಲ. ನೋಡಿ, ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ, ಆ ಕುರಿನ ಹುಡ್ಕೊಂಡು ಹೋಗ್ತಾ ಇರುವಾಗ ಆ ಕುರಿಗಾಯಿನ ನೋಡಿ, ಅಯ್ಯೋ ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ, ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಓಡೋದ್ರೆ ತುಂಬ ಕಷ್ಟ ಇದೆ. ಒಂದು ಹುಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗಿರ್ಬೋದು, ಇಲ್ಲ ನೀವು ಸತ್ತೋಗ್ಬೋದು, 2ರಲ್ಲಿ ಒಂದಾಗುತ್ತೆ. ಚಾನ್ಸ್ ಮಿಸ್ ಮಾಡ್ಕೊಳ್ಬೇಡಿ, ಇದೇ ಆ ಚಾನ್ಸ್ ಅಂತ ಹೇಳ್ಬಿಟ್ಟು ಪ್ಲೀಸ್ ಅದನ್ನು ಎಕ್ಸೆಪ್ಟ್ ಮಾಡಿ, ಪಶ್ಚಾತ್ತಾಪ ಪಟ್ಟು ಕುರಿಗಾಯಿಗೆ ಬಿಟ್ಕೊಡಿ. ಪ್ರಭು ಕುರಿಗಾಯನಿಗೆ ಕುಂದು ಕೊರತೆಗಳಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಆ ಕುರಿಗಾಯಿ ಬಂದಿದ್ದಾರೆ, ನಿಮ್ಮನ್ನು ನೀವು ಅವರಿಗೆ ಸಮರ್ಪಿಸಿಕೊಡಿ, ಅವ್ರು ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಸೋ ಮಚ್.